ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ SIR. ಬಹುಶಃ ನಾ ಇನ್ನು ಮುಂದೆ ಇದನ್ನ ಪ್ರತಿದಿನ ಇದನ್ನ ಕೊಟ್ಟೆ ಯಾವುದೇ ಸುದ್ದಿಯನ್ನು ಕೂಡ ಮುಂಚೆ ಇದನ್ನ ಹೇಳೇ ನಮ್ಮ ಒಂದು ಪ್ರಸಾರವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ದೇಶದ ಒಂದು ಪ್ರಮುಖ ವಿಷಯವಾಗಿ ಕೂತಿದೆ ಇದು. ಇವತ್ತು ಗುಜರಾತ್ ಅಲ್ಲಿ ಕೂಡ ಆ ರಾಹುಲ್ ಗಾಂಧಿ, ಶಾಡೋ ಪ್ರೈಮ್ ಮಿನಿಸ್ಟರ್, ವಿರೋಧ ಪಕ್ಷದ ನಾಯಕ, ಚುನಾವಣಾ ಆಯೋಗ ಪಕ್ಷಪಾತಿ ಪಕ್ಷಪಾತಿ ಅಂತ ಹೇಳಿ ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಅವರು ಇವತ್ತು ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಫೀಲ್ಡ್ ಅಖಾಡಕ್ಕೆ ನೇರವಾಗಿ ನುಗ್ಗಿ ಇವತ್ತು ಅಟ್ಯಾಕ್ ಮಾಡಿದ್ದಾರೆ. ಅವರ ವಾಗ್ದಾಳಿ ಏನು ಅಂತಂದ್ರೆ, ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸತತವಾಗಿ ಸೋಲ್ತಾ ಇದ್ದೀವಿ. ಈ ಸೋಲೋದಕ್ಕೆ ಕಾರಣ ಯಾರು ಅಂತಂದ್ರೆ ಚುನಾವಣಾ ಆಯೋಗ ಅಂತ ಹೇಳಿ ಹೇಳ್ತಾರೆ. ಪಕ್ಷ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಏನು ಸಂಘಟನ್ ಸುಜನ್ ಅಭಿಯಾನ್ ಅಂತ ಹೇಳಿ ಕಾರ್ಯಕ್ರಮವನ್ನ ಒಂದು ಉದ್ಘಾಟನೆ ಮಾತನಾಡಿದ್ರು. ಅಲ್ಲಿ ಬಹುಶಃ ಮಾತಾಡಿದ ವಿಡಿಯೋವನ್ನು ಕೂಡ ಅವ್ರು ಎಲ್ಲೂ ಬಿಟ್ಟಿಲ್ಲ. ಆದ್ರೆ ಅದನ್ನ ಕೆಲವರು ಪಕ್ಷದ ವಕ್ತಾರರು ಕೂಡ ಇದನ್ನ ತಿಳಿಸಿದ್ದಾರೆ. ಏನು ಚುನಾವಣಾ ಆಯೋಗವನ್ನ ಪಕ್ಷಪಾತಿ ಅಂತ ಹೇಳಿ ಟೀಕಿಸಿದ್ದಾಗಿ ಏನು ಸೋರ್ಸಸ್ ಗಳು ಹೇಳ್ತಾ ಇದಾವೆ. ಸೋರ್ಸಸ್ ಅಂತ ಹೇಳಿ ಇದನ್ನ ಬಳಸೋದನ್ನ ಪಕ್ಷದ ಮೂಲ ಹೇಳ್ತಾ ಇದಾವೆ. 2027 ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ಬಲಪಡಿಸೋದು ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಸಭೆ ಮಾಡ್ತಾ ಇದೀವಿ. ಆಯೋಗ ಪಕ್ಷಪಾತಿಯಾಗಿದೆ ಅಂದ್ರೆ ಕ್ರಿಕೆಟ್ ಅಲ್ಲಿ ಅಂಪೈರ್ ಇರ್ತಾರಲ್ಲ, ಬಯಾಸ್ಡ್ ಅಂದ್ರೆ ಒನ್ ಸೈಡ್ ಅಂಪೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಅಂಪೈರಿಂಗ್ ಇದೆಯಲ್ಲ, ಈ ಅಂಪೈರಿಂಗ್ ಇದು ಬಹಳ ಡೇಂಜರ್ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅದನ್ನೇ ಅಲ್ಲಿ ಸುರೇಂದ್ರ ನಗರದ ಸಭೆ ನಡೆದಂತಹ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನೌಷದ್ ಸೋಳಂಕಿ ಇವರು ಒಂದು ಮೀಡಿಯಾಗೆ ಮಾತನಾಡಿದ್ದಾರೆ. ನೀವು ಪದೇ ಪದೇ ಕ್ರಿಕೆಟ್ ನ ಔಟ್ ಆಗ್ತಾ ಇದ್ರೆ ನಿಮ್ಮ ಮೇಲೇನೆ ಅನುಮಾನ ಬರುತ್ತೆ, ಇವರು ಒಳ್ಳೆ ಪ್ಲೇಯರ್ ಅಲ್ಲ, ಇವ್ರಿಗೆ ಕ್ರಿಕೆಟ್ ಆಡೋಕೆ ಬರಲ್ಲ ಅಂತೇಳಿ ಅನ್ಸುತ್ತೆ. ಆದ್ರೆ ನೀವು ಔಟ್ ಆಗ್ತಾ ಇರೋದು ನಿಮ್ಮ ತಪ್ಪಿಂದಲ್ಲ, ಅಂಪೈರ್ ಪಕ್ಷಪಾತಿ ಆಗಿರೋ ಕಾರಣದಿಂದ ನೀವು ಔಟ್ ಆಗ್ತಾ ಇದ್ದಾರೆ. ನಿಮ್ನ ಔಟ್ ಅಂತ ಹೇಳಿ ಹೇಳ್ತಾ ಇದಾರೆ ಅಷ್ಟೇ, ನೀವು ಔಟ್ ಆಗಿಲ್ಲ. ಇದು ಈಗ ನಿಮ್ಮ ಅರಿವಿಗೆ ಬಂದಿದೆ, ನಮಗೂ ಕೂಡ ಬಂದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ತಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ. ಮತ್ತು ಚುನಾವಣಾ ಆಯೋಗವನ್ನ ಕಟ್ಟಾಕೋದೇ ಕೆಲಸ ಅಂತೇಳಿ ಹೇಳ್ತಾರೆ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯಲ್ಲಿ ನಡೆಸಿದ ಅಕ್ರಮಗಳಿಂದ 2017ರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. ನಮಗ್ ಜನ ಓಟ್ ಹಾಕಿದ್ದಾರೆ, ಆದ್ರೆ ಚುನಾವಣಾ ಆಯೋಗ ಅಕ್ರಮವನ್ನ ಮಾಡಿದೆ. ವೀಕ್ಷಕರೇ, ಈ ಅಕ್ರಮ ಆಗಿದೆಯಲ್ಲ, ಇದು ಇವತ್ತಿಂದೆಲ್ಲ ಶುರುವಾಗಿರೋದು. ಈ ಚುನಾವಣಾ ಅಕ್ರಮಕ್ಕೆ ಓಂಕಾರ ಹಾಕಿದವರು ಅಮಿತ್ ಶಾ ಓಂಕಾರ ಹಾಕ್ತಾರೆ. 2002ರಲ್ಲಿ ಇವರು ಚುನಾವಣೆಯನ್ನ ರಿಗ್ಗಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಇದನ್ನ ಮೋಸ ಮಾಡೋದು, ಕಳ್ತನ ಮಾಡೋದನ್ನ ಶುರು ಮಾಡಿದ್ರು 2002ರಲ್ಲಿ. ನಿಮ್ಗೆಲ್ಲ ನೆನಪಿರ್ಬೋದು, 2002ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಅದೇ ನಡೀತಾ ಇರೋದು, ಚುನಾವಣೆಯಲ್ಲಿ ಮೋಸ. ಈ ಜುಲೈ 25ಕ್ಕೆ ಅಮಿತ್ ಶಾ ಸೊಹಬುದ್ದೀನ್ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿದ್ದಕ್ಕೆ ನೀವು ಇನ್ನೂ ನೆನಪಿರ್ಬೋದು. ಸೊ ಆ ಒಂದು ಸಂಭ್ರಮವನ್ನು ಕೂಡ ನೆನಪಿಸ್ಕೋಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಗುಜರಾತ್ ಅಲ್ಲಿ ಚರ್ಚೆ ನಡೀತಾ ಇದೆ, ಸೊಹಬುದ್ದೀನ್ ಕೊಂದವ್ರು ಯಾರು. ಅದಿನ್ನು ತೀರ್ಮಾನ, ಜಡ್ಜ್ಮೆಂಟ್ ಬರಲೇ ಇಲ್ಲ. ಅನ್ಸಾಲ್ವ್ಡ್ ಕೇಸ್ ಇದು. ಈಗ ಹೇಗೆ ನಾವು ಧರ್ಮಸ್ಥಳದಲ್ಲಿ ನೂರಾರು ತಲೆಬುರುಗಳು ಸಿಕ್ಕಿರೋರ್ನೆ ವಿಜಲ್ ಬ್ಲೋಯರ್ ಅಂತ ಹೇಳಿ ಹಾಕಿದ್ರೆ ಯಾರು ಈ ಅಂಧಭಕ್ತರು, ವಿಜಲ್ ಬ್ಲೋಯರ್ ಅನ್ನೋದು ಕ್ರಿಶ್ಚಿಯನ್ ಹೆಸರು. ಈ ಕ್ರಿಶ್ಚಿಯನ್ ಧರ್ಮಸ್ಥಳದ ಹಿಂದೂ ಧರ್ಮವನ್ನ ಅವಮಾನ ಮಾಡಕ್ಕೆ ಈ ರೀತಿ ಹೇಳ್ತಾರೆ. ವಿಜಲ್ ಬ್ಲೋಯರ್ ಅನ್ನೋದು ಒಂದು ಪದ, ಯಾರ್ಯಾರು ಅನ್ಯಾಯ ವಿರುದ್ಧ ಮಾತನಾಡೋರಿಗೆ ವಿಜಲ್ ಬ್ಲೋಯರ್ ಅಂತ ಕರೀತಾರೆ ಅಂತ ಅಂದ್ರೆ, ವಿಜಲ್ ಬ್ಲೋಯರ್ ಒಂದು ಹೆಸರು ಅಂತ ಹೇಳಿ ಇವತ್ತು ಅಂಧಭಕ್ತರು ಟ್ವಿಟರ್ ನಲ್ಲಿ, ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಜಗಳ ಮಾಡ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ದೇಶನ ನಾವು ಸಗಣಿ ತಿನ್ನೋರು ದೇಶ ಮಾಡಿ. ಇಲ್ಲಿ ಅದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಮ್ ತಪ್ಪಿಂದಲ್ಲ, ಪಕ್ಷಪಾತಿ ಆಗಿರೋದ್ರಿಂದ ನಾವು ನಡೀತಾ ಇದೆ ಅಂತೇಳಿ. ಹಾಗಾಗಿ ಗುಜರಾತ್ ನಲ್ಲಿ ಬಿಜೆಪಿನ ಸೋಲಿಸೋದೇ ಮುಖ್ಯ. ಬಿಜೆಪಿಯನ್ನ ಪ್ರಮುಖ ನೆಲೆ ಏನು ಗುಜರಾತ್, ಅಲ್ಲಿ ನಾವು ಸೋಲಿಸಬೇಕಾಗುತ್ತೆ ಅಂತ ಹೇಳಿ. ಉತ್ತರ ಪ್ರದೇಶ, ಬಿಹಾರ ಮತ್ತು ಇತರ ಕೆಲವು ರಾಜ್ಯಗಳಲ್ಲಿ ಬಿಜೆಪಿನ ಸೋಲಿಸೋದಕ್ಕೆ ನಾವು ಪ್ರಯತ್ನಿಸಬೇಕು. ಪ್ರಯತ್ನಿಸೋದಲ್ಲ, ಈಗ ನೀವೇನು ಏನು ಮಾಡ್ಬೇಕಾಗಿಲ್ಲ ಅವರನ್ನ.
ಕರೆಕ್ಟ್ ಆಗಿ ಚುನಾವಣೆ ನಡೆಸಿದ್ರೆ ಸಾಕು, ಸೋತೋಯ್ತದ. ಗುಜರಾತ್ ನಲ್ಲಿ ಸೋಲಿಸೋದು ಬಹಳ ಮುಖ್ಯ ಅಂತ ರಾಹುಲ್ ಗಾಂಧಿ ಒತ್ತಿ ಹೇಳಿದ್ದಾರೆ ಅಂತ ಹೇಳಿ ಹೇಳಿದರು ಪಕ್ಷದ. ನಮಗೆ ಗುಜರಾತ್ ನಲ್ಲಿ ಬಿಜೆಪಿನ ಸೋಲಿಸಲು ಸಾಧ್ಯ ಆದ್ರೆ ಆ ಪಕ್ಷವನ್ನ ಎಲ್ಲ ಕಡೆಗಳಲ್ಲಿ ಅದನ್ನ ಎರಾಡಿಕೇಟ್ ಎರಾಡಿಕೇಟ್ ತೆಗೆದುಹಾಕ್ಬೋದು, ಅದನ್ನ ಎಲ್ಲ ಕಡೆ ಸೋಲಿಸಬಹುದು ಅಂತ ಕೂಡ. ಇನ್ನು ಈ SIR ಕುರಿತಂತೆ ಏನು ನಿನ್ನೆವರೆಗೂ ಸಂಸತ್ತಲ್ಲಿ ಪ್ರತಿಭಟನೆ ನಡೀತು, ಬಹುಶಃ ನಾಳೆ ಸೋಮವಾರ ಕೂಡ ಪ್ರತಿಭಟನೆ ನಡೀತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಲೋಕಸಭೆಯಲ್ಲಿ SIR ಕುರಿತಂತೆ ಚರ್ಚೆ ನಡೆದೇ ಹೋದ್ರು. ಆಪರೇಷನ್ ಸಿಂಧೂರ ಮತ್ತು ಪಹಲ್ಗಾಮ್ ದಾಳಿ ಕುರಿತಂತೆ ಚರ್ಚೆ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಇದಾದ ನಂತರ SIR ಬಗ್ಗೆ ಅಂದ್ರೆ ಇದು ಫಸ್ಟ್ ಶುರು ಮಾಡ್ಲಿ, SIR ಆಮೇಲೆ ನೋಟಿಸ್ ಕೊಡ್ಬೋದು ಅಂತ ಹೇಳಿ ವಿರೋಧ ಪಕ್ಷಗಳು ಅಂದ್ಕೊಂಡಿದ್ದೇವೆ. ಆದ್ರೆ ಅದಕ್ಕೆ ಈ ಸರ್ಕಾರ ಒಪ್ಪುತ್ತಾ ಅಂತ ಹೇಳಿ, ಯಾಕೆಂದ್ರೆ ಸೊ ಹೀಗೆ ಇಂಡೈರೆಕ್ಟ್ ಆಗಿ ನೋಟಿಸ್ ಕೊಡಕ್ ಹೋಗಿದ್ದಕ್ಕೇನೆ ಏನಾಯ್ತು, ಉಪರಾಷ್ಟ್ರಪತಿ ಧನ್ಕರ್ ಅಡ್ರೆಸ್ ಗೆಲ್ದಂಗ ಆಗೋದು. ನಾವು ಹೇಳ್ತೀವಿ ಅಡ್ರೆಸ್ ಗೆಲ್ದಂಗ ಆಗೋದು ಅಂತ. ಏನ್ ಅಡ್ರೆಸ್ ಗೆಲ್ದಂಗ ಆಗೋದು ಅಂದ್ರೆ, ಇವತ್ತು ನಾವು ನೋಡ್ತಾ ಇದೀವಿ ಮೋದಿ ಮತ್ತೆ ಅಮಿತ್ ಶಾ, ಇವತ್ತಿರ್ತಕ್ಕಂಥ ಸರ್ಕಾರ ಮೋದಿ ಮತ್ತೆ ಅಮಿತ್ ಶಾ ಇವರಿಬ್ಬರದು ಸರ್ಕಾರ ಇದೆ. ಇದು ಬಿಜೆಪಿ ಸರ್ಕಾರ ಆಗ್ಲಿ ಅಥವಾ NDA ಸರ್ಕಾರ ಅಲ್ಲ. ಇದು ಇವತ್ತು ಇಡೀ ಸರ್ಕಾರವನ್ನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇಬ್ರು. ಯಾರು ಅಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಯಾಕೆ ಸರ್ಕಾರ ಉಳಿಬೇಕು ಅಂತಂದ್ರೆ, ಈ ಸರ್ಕಾರ ಉಳಿಲಿಲ್ಲ ಅಂದ್ರೆ ಇವರಿಬ್ರು ಜೈಲ್ಗೆ ಹೋಗ್ಬೇಕಾಗುತ್ತೆ. ಎಲ್ಲ ಮಾಡಿರೋ ಅಕ್ರಮಗಳಿಗೆ ಇವರೇ ಕಾರಣ, ಎಲ್ಲ ಅಕ್ರಮಗಳು ಇವರೇ ಕಾರಣ. ಇದನ್ನೇ ನಿತಿನ್ ಗಡ್ಕರಿ ಕೂಡ ಹೇಳ್ತಾ ಇದ್ದಾರೆ. ಅವ್ರು ಏನೋ ಒಂದ್ ಸಭೆಯಲ್ಲಿ ಮಾತನಾಡಿದ್ರೆ ನಿತಿನ್ ಗಡ್ಕರಿ, ಅದನ್ನು ಕೂಡ ನಿಮ್ ಮುಂದೆ ಹೇಳ್ತೀನಿ ನಾನು. ಸೊ ಈಗ ಸದ್ಯಕ್ಕೆ ಈ ಸುಪ್ರೀಂ ಕೋರ್ಟ್ ಹೀಗ್ ಮಾಡ್ಬೋದು ಹಾಗ್ ಮಾಡ್ಬೋದು ಅಂತ ನಾವು ಅನ್ಕೊಂಡ್ರು ಕೂಡ, ಇಲ್ಲಿ ಏನು ತೀರ್ಪನ್ನ ಕೊಡದೇ ಇದ್ರೆ ಏನ್ ಮಾಡೋದು? ಸೊ ಆಗ ಈ ದೇಶನ ಕಾಪಾಡೋರು ಯಾರು? ಸೊ ಈಗಾಗಲೇ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳಿ ಹೇಳ್ತಾ ಇದೀವಿ ನಾವು. ಸೊ ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವನೇ ಕೊನೆಗೆ ಮಂಗಳ ಆಡ್ಬೇಕಾಗುತ್ತಾ ಅಂತ ಹೇಳಿ, ಮಂಗಳ ಆಡ್ಬೇಕಾಗುತ್ತಾ ಸ್ಥಿತಿ ಎಲ್ಲಿ ಬರುತ್ತೆ? ಈ ದೇಶ ಸ್ವತಂತ್ರ ಆದಾಗ ಬ್ರಿಟಿಷರು ನಮ್ಮ ದೇಶದ ಸ್ವಾತಂತ್ರ್ಯವನ್ನ ಕೊಟ್ಟು ಹೋಗಿದ್ದು ರಾಜಕಾರಣಿಗಳ ಕೈಗೆ, ನೆಹರು, ವಲ್ಲಭಾಯ್ ಪಟೇಲ್ ಮತ್ತಿತರ ನಾಯಕರ ಕೈಗೆ. ಆದ್ರೆ ಇವತ್ತು ನರೇಂದ್ರ ಮೋದಿಯವರು ಆ ಸ್ವಾತಂತ್ರ್ಯವನ್ನ IAS IPS ಅಧಿಕಾರಿಗಳ ಕೈ ಕೊಟ್ಬಿಟ್ಟು ಇವರು ವಿದೇಶ ಪ್ರವಾಸ ಮಾಡ್ತಾ ಮಜಾ ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ಗಂಟೆಗೊಂದ್ ಡ್ರೆಸ್ಸು, ವಾರಕ್ಕೊಂದು ದೇಶ, ಯಾರಪ್ಪನ್ ದುಡ್ಡು, ಯಾರ್ದೋ ದುಡ್ಡು, ಎಲ್ಲಮ್ಮನ್ ಜಾತ್ರೆ. ಸೊ ಈ ಎಲ್ಲಾ ವಿದೇಶ ಪ್ರವಾಸದಿಂದ ಆಗ್ತಕ್ಕಂಥದ್ದು ಏನು? ಈಗ ನೆನ್ನೆ ಆಯ್ತಲ್ಲ, ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗಿ 15% ಇದ್ದಂತಹ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಇದ್ದಂತಹ 15% ವಹಿವಾಟಿನ ಏನು ಶುಲ್ಕ ಇತ್ತಲ್ಲ, ಆ ಟ್ರೇಡ್ ಟ್ಯಾಕ್ಸ್ ಅನ್ನ 2% 3% ಇಳಿಸಿದ್ರು ಮಹಾತ್ಮ ಇವರು. ಅಂದ್ರೆ ಲಾಭ ಎಲ್ಲ ಇಂಗ್ಲೆಂಡ್ ಮಾಡ್ಕೊಟ್ರು. ಇಂಗ್ಲೆಂಡ್ಗೆ ವ್ಯಾಪಾರನೇ ಇರಲಿಲ್ಲ, ಅವ್ರಿಗೇನು ಎಕನಾಮಿ ಎಲ್ಲ ಬಿದ್ದೋಗಿತ್ತು. ಅದನ್ನ ನಿರ್ವಹಣೆ ಮಾಡಕ್ಕೆ ಪ್ರಧಾನಿಗಳು ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ರಾಜೀನಾಮೆ ಕೊಡ್ತಾ ಇದ್ರು. ಸೊ ಅಂತ ದೇಶಕ್ಕೆ 15% ಶುಲ್ಕವನ್ನ 3% ಇಳಿಸಿ ಅನುಕೂಲ ಮಾಡಿಕೊಟ್ಟಂತಹ ಬುದ್ಧಿವಂತ ಪ್ರಧಾನಿ ಅಂತಂದ್ರೆ ಅದು ನರೇಂದ್ರ ಮೋದಿ. ಸೊ ಇಷ್ಟೆಲ್ಲ ನಡೀತಾ ಇದ್ರು, ಸುಪ್ರೀಂ ಕೋರ್ಟ್ ಈಗ ಚುನಾವಣಾ ಆಯೋಗಕ್ಕೆ SIR ನಿಲ್ಲಿಸಿ ಅಥವಾ ಈ 3 ದಾಖಲಾತಿಗಳನ್ನ ಅಂದ್ರೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ರೇಷನ್ ಕಾರ್ಡ್, ಈ ಮೂರನ್ನು ನೀವು ಬಳಸೋದಕ್ಕೆ ಅದನ್ನ ಕನ್ಸಿಡರ್ ಮಾಡಕ್ ಒಪ್ಲಿಲ್ಲ ಅಂತಂದ್ರೆ ಏನು 62 ಲಕ್ಷ ಮತದಾರರನ್ನ ನೀವು ಡಿಲೀಟ್ ಮಾಡೋದಾದ್ರೆ ಈ ಚುನಾವಣೆನೇ ಮಾಡಬೇಡಿ ಅಂತ ಹೇಳುತ್ತಾ ಸುಪ್ರೀಂ ಕೋರ್ಟ್, ಅಥವಾ ನೀವು ಮಾಡಿ ಎಷ್ಟನ್ನು ಬೇಕಾದ್ರೆ ಡಿಲೀಟ್ ಮಾಡಿ, ನಿಮ್ ಮನ್ಸು ಬಂದಂಗ್ ಮಾಡಿ, ಎಲ್ಲ ನಿಮ್ದೇ ಸರ್ಕಾರ, ಎಲ್ಲ ನಿಮ್ದೇ ರಾಜ್ಯ ಅಂತ ಹೇಳುತ್ತಾ ಅನ್ನೋದು ಕೂಡ ಡಿಪೆಂಡ್ ಆಗಿದೆ. ಸೊ IAS ಆಫೀಸರ್ಗಳ ಕೈಗೆ ಇವತ್ತು ದೇಶನ ನಾವು ಕೈ ಕೊಟ್ಟಿದ್ದೀವಿ. IAS IPS ಆಫೀಸರ್ಗಳ ಕೈಗೆ ಈ ದೇಶವನ್ನು ಕೊಟ್ಟಿದ್ದೀವಿ. ಚುನಾವಣಾ ಆಯೋಗ ನಥಿಂಗ್ ಬಟ್ IAS ಆಫೀಸರ್. So he is responsible to Constitution, he is responsible to Supreme Court, responsible to Indian citizens, Indian voters. ಆದ್ರೆ IAS ಆಫೀಸರ್ಗಳು ಇವತ್ತು ಯಜಮಾನರುಗಳ ತರ ವರ್ತಿಸ್ತಾ ಇದ್ದಾರೆ. ಈ ದೇಶದಲ್ಲಿ
ಒಬ್ಬ ನಾಗರಿಕ ಹೌದೋ ಅಲ್ವೋ ಅಂತ ಹೇಳಿ ಡಿಸೈಡ್ ಮಾಡ್ತಕ್ಕಂಥ BLO, ಬೂತ್ ಲೆವೆಲ್ ಆಫೀಸರ್, ಒಬ್ಬ ಅವರು ಕ್ಲರ್ಕ್ ಲೆವೆಲ್ ಇರಲ್ಲ, ಅವರು ಬೂತ್ ಲೆವೆಲ್ ಆಫೀಸರ್ BLO ನಿರ್ಧಾರ ಮಾಡಕ್ಕೆ ಚುನಾವಣಾ ಆಯೋಗ ಅವ್ರಿಗೆ ಶಕ್ತಿನ ಕೊಟ್ಟಿದೆ. ಸೊ ಇದೆಲ್ಲ ಹೋಗ್ಬೇಕು ಅಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಜನಾಂದೋಲನ ಜನಾಂದೋಲನ ಅಂದ್ರೆ ಏನು? ಜನಗಳು ಬೀದಿಗಳಿವೆ. ಇವತ್ತು ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಜನರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಹೇಗೆ ಚುನಾವಣೆ ಕಳ್ತನ ಆಗ್ತಾ ಇದೆ. ಚುನಾವಣೆ ಕಳ್ತನ ಆಗ್ತಾ ಇದೆ, ಮ್ಯಾಚ್ ಫಿಕ್ಸ್ ಆಗಿದೆ, ಮತ್ತು ಎಲ್ಲಾ ಚುನಾವಣೆಗಳನ್ನ ಸುಳ್ಳು ಹೇಳಿ ಗೆಲ್ತಾ ಇದಾರೆ, ಮೋಸ ಮಾಡಿ ಗೆಲ್ತಾ ಇದಾರೆ ಅಂತ ಹೇಳಿ ಬಾಯಿ ಬಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಪಂಚರಾಜ್ಯ ಚುನಾವಣೆಗಳಲ್ಲೇ ಗೊತ್ತಾಯ್ತು. ಯಾಕೆಂದ್ರೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿ ಗೆಲ್ತಕ್ಕಂಥ ಯಾವುದೇ ಸಾಧ್ಯತೆ ಇರಲಿಲ್ಲ. ಪಂಜಾಬ್ ಹರಿಯಾಣ ಚುನಾವಣೆ ಗೆಲ್ಲಕ್ ಸಾಧ್ಯತೆ ಇರಲಿಲ್ಲ. ಲೋಕಸಭಾ ಚುನಾವಣೆ ಗೆಲ್ಲಕ್ಕಂತೂ ಸಾಧ್ಯವೇ ಇರಲಿಲ್ಲ. ಮಹಾರಾಷ್ಟ್ರ ಚುನಾವಣೆ ಗೆಲ್ಲಕ್ ಸಾಧ್ಯವೇ ಇರಲಿಲ್ಲ. ದೆಹಲಿ ಚುನಾವಣೆ ಗೆಲ್ಲಕ್ ಸಾಧ್ಯವೇ ಇರಲಿಲ್ಲ. ಸೊ ಇಷ್ಟೆಲ್ಲ ಇದ್ರೂ ಕೂಡ ನಾವು ಪದೇ ಪದೇ ಸೋಲ್ತಾ ಇದೀವಿ. ಇದನ್ನೇ ರಾಹುಲ್ ಗಾಂಧಿ ಹೇಳಿದ್ದು. ಆದ್ರೆ ನಾವು ಸೋಲ್ತಾ ಇರೋದು ಜನರಿಂದಲ್ಲ, ಚುನಾವಣಾ ಆಯೋಗದಿಂದ ಅಂತ ಹೇಳ್ತಾರೆ. ಸೊ ಈಗ ರಾಹುಲ್ ಗಾಂಧಿ ಆಗ್ಲಿ, ವಿರೋಧ ಪಕ್ಷ ಈ ರೀತಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಅಸೆಂಬ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಅಸೆಂಬ್ಲಿಯಲ್ಲಿ ಕಳೆದ 5 ದಿನದಿಂದ ಬಿಹಾರ ಅಸೆಂಬ್ಲಿಯಲ್ಲಿ ತೇಜಸ್ವಿ ಯಾದವ್ ಮತ್ತು ಅವರ ಪಕ್ಷದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಚರ್ಚೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಕ್ ಬಿಡ್ತಾ ಇಲ್ಲ. SIR ನಾವು ಮಾಡ್ತಾ ಇಲ್ಲ, ಚುನಾವಣಾ ಆಯೋಗ ನಮ್ಗೋದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದವರು ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಇಂಪೀಚ್ಮೆಂಟ್ ಮಹಾಭಿಯೋಗನ ಯಾಕೆ ತಂದಿಲ್ಲ ಇದುವರೆಗೂ? ಮಹಾಯೋಗ ತಂದಿದ್ರೆ ಇವತ್ತು ಮನೆಗೆ ಹೋಗೋರವರು. ಸೊ ಇನ್ನೊಬ್ಬ ಚುನಾವಣಾ ಆಯೋಗ ಆಯ್ಕೆ ಮಾಡಕ್ ಮುಂಚೆ ಇಷ್ಟೆಲ್ಲ ನಡೀತಾ ಇದ್ರು. ಸುಪ್ರೀಂ ಕೋರ್ಟ್ ಬಾಯಿ ಮುಚ್ಕೊಂಡು ಕೂತಿದೆ. ಇವತ್ತು ನಮ್ಮ ದೇಶ ಈ ಮಟ್ಟಕ್ಕೆ ಕುಸಿಯ ಕಾರಣ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಮಾಧ್ಯಮಗಳು, ಮತ್ತು ಈ ಮಾಧ್ಯಮಗಳಲ್ಲಿ ಗುಲಾಮಗಿರಿ ಮಾಡ್ತಕ್ಕಂಥ ಪತ್ರಕರ್ತರು ಅಂತ ಕರೆಸ್ಕೊಡೋ ಪೇಯ್ಡ್ ಸರ್ವೆಂಟ್ಸ್. ಸೊ ಈ ಪೇಯ್ಡ್ ಸರ್ವೆಂಟ್ಸ್ ಇಂದ ಇವತ್ತು ನಮ್ಮ ದೇಶ ಹೀಗಾಗ್ತದೆ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್ ಇವರೆಲ್ಲ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಪ್ರತಿಭಟನೆ ಮಾಡೋದು. ಈಗ ನಾನು ಕೆಲವು ದಿನಗಳಿಂದ ಟ್ವಿಟರ್ ಅಲ್ಲೆಲ್ಲ ಬರೀತಾ ಇದ್ದೀನಿ ನಾವೆಲ್ಲ. ಸೊ ಟ್ವಿಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಇವು ಯಾವುದು ವರ್ಕೌಟ್ ಆಗಲ್ಲ. ನಥಿಂಗ್ ಡೂಯಿಂಗ್, ಇಟ್ ವಿಲ್ ನಾಟ್ ವರ್ಕ್. ಸೊ ಇದನ್ನೇ ತೇಜಸ್ವಿ ಯಾದವ್ ಹೇಳಿದ್ರು, ಹೀಗೆ ಆದ್ರೆ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಚುನಾವಣೆ ಬಹಿಷ್ಕಾರ ಮಾಡ್ತವೆ ಅಂದ್ರೆ ಅದೊಂದು ಅಂತಾರಾಷ್ಟ್ರೀಯ ದೊಡ್ಡ ಅವಮಾನ ಕೇಂದ್ರ ಸರ್ಕಾರಕ್ಕೆ. ಅಂತಾರಾಷ್ಟ್ರೀಯ ದೊಡ್ಡ ಮಟ್ಟದ ಎಂಬರಾಸ್ಮೆಂಟ್ ಫಾರ್ ಎಲೆಕ್ಷನ್ ಕಮಿಷನ್. ಸೊ ಇದು ಆಗುತ್ತಾ ಇದು? ಯಾಕೆಂದ್ರೆ ನಾವು ಎಷ್ಟೇ ನೀವು ಕಳ್ತನ ಮಾಡ್ತೀರಾ, ನೀವು ಕಳ್ತನ ಮಾಡಬೇಡಿ ಅಂದ್ರೆ ಕಳ್ಳನಿಗೆ ನೀವು ಕಳ್ತನ ಮಾಡೋಣ ಅಂದ್ರೆ ಕಳ್ತನ ಬಿಟ್ಬಿಡ್ತಾನ? ಸೊ ಅವನ್ ನ್ಯಾಚುರಲ್ ರಿಯಾಕ್ಷನ್, ಇಂಟ್ಯೂಷನ್, ನ್ಯಾಚುರಲ್ ಆಕ್ಷನ್. ಕಳ್ತನ ಮಾಡೇ ಮಾಡ್ತಾನೆ, ಸುಳ್ಳು ಹೇಳೇ ಹೇಳ್ತಾನೆ, ವ್ಯಭಿಚಾರ ಮಾಡೇ ಮಾಡ್ತಾನೆ. ಮಾಡಬೇಡ ಅಂದ್ರೆ ಅವನು ಮಾಡ್ದೇ ಇರಲ್ಲ ಅವನು. ಸೊ ಮಾಡಬೇಡ ಅನ್ನೋ ಬದಲು ಅವನಿಗೆ ಪಾಠ ಕಲಿಸ್ಬೇಕು. ಹೇಗೆ ಪಾಠ ಕಲಿಸ್ಬೇಕು? ಇವತ್ತು ಜನ ರಸ್ತೆಗಿಳಿದು ವಿರೋಧ ಪಕ್ಷಗಳ ಜೊತೆ ನಿಂತುಕೊಂಡು ಕೈ ಜೋಡಿಸಿ ಇವತ್ತು ಎಲೆಕ್ಷನ್ ಕಮಿಷನ್ ಎಳೆದು ಬೀದಿಗೆ ಎಸಬೇಕಾಗಿದೆ. ನೀವ್ಯಾರು ದೊಡ್ಡವರಲ್ಲ, ನಾವು ದೊಡ್ಡವರು, ಪ್ರಜೆಗಳೇ ಪ್ರಭುಗಳು, ಪ್ರಜಾಪ್ರಭುತ್ವವೇ ದೊಡ್ಡ ಪ್ರಭುತ್ವ, ನೀವ್ಯಾರು ಅಲ್ಲ. ಟ್ವಿಟರ್ ಅಲ್ಲಿ 2 ರೂಪಾಯಿ ಬಾಡಿಗೆಗೆ ಬರೀರೋರಲ್ಲ. ಸನಾತನಿ ಅಂತ ಹೆಸರಿಟ್ಕೊಂಡು ಬರ್ಕೊಂಡು ಕುತ್ಕೊಂಡು ಅವರು ಗೂಗಲ್ ಪೇ ದುಡ್ಡು ತಗೊಂಡು ಬದುಕೊಂತವ್ರಲ್ಲ. ಅವರಿಂದ ಪ್ರಜಾಪ್ರಭುತ್ವ ಇಲ್ಲ. ರಸ್ತೆಗೆ ಬರ್ಬೇಕಿವತ್ತು. ಇದನ್ನೇ ಇವತ್ತು ಬಹಳಷ್ಟು ಜನ ಹೇಳ್ತಾ ಇದಾರೆ. ಯಶವಂತ್ ಸಿನ್ಹಾ ಅವರು ಕೂಡ ಇವತ್ತು ಅದನ್ನೇ ಹೇಳಿದ್ರು. ಯಶವಂತ್ ಸಿನ್ಹಾ ಬಿಜೆಪಿಯಲ್ಲಿ ಇದ್ದವರು, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿದ್ದವರು. ಸೊ ಇಲ್ಲಿ ರಸ್ತೆಗೆ ಇಳಿದ ಹೊರತು ಇವತ್ತು ಪರಿಹಾರ ಹಾಕಲ್ಲ. ರಾಹುಲ್ ಗಾಂಧಿ ಅವರು ನಿನ್ನೆಯಿಂದ ಕಳೆದ 2-3 ದಿನಗಳಿಂದ ಚುನಾವಣೆಯಲ್ಲಿ, ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ದ್ರೋಹ ಆಗಿದೆ, ನಮ್ಮ ಹತ್ರ ಸಾಕ್ಷಿ ಇದೆ, ಬ್ಲಾಕ್ ಅಂಡ್ ವೈಟ್ 100% ನಾವು ನಿಮ್ಮನ್ನ ಹಿಡಿತೀವಿ, ನಿಮ್ಮನ್ನ ಬಿಡಕ್ ಸಾಧ್ಯವೇ ಇಲ್ಲ, ನಿಮ್ಮನ್ನ
ನೀವು ಸಿಕ್ಕಾಕೊಂಡಿರ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಾಕ್ಷಿ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಕರ್ನಾಟಕದ ಚುನಾವಣಾ ಆಯೋಗದ ಆಯುಕ್ತರು ಕೆಲವು ಸೆಲೆಕ್ಟ್ ಆಯ್ದ ಪತ್ರಕರ್ತರು ಅಂದ್ರೆ ಬೇಜಾರಾಗತ್ತೆ, ಮಾಧ್ಯಮ ಏಜೆಂಟ್ಗಳು, ಈ ಮಾಧ್ಯಮ ಏಜೆಂಟ್ಗಳಿಗೆ ವಾಟ್ಸಪ್ ಮೂಲಕ ಮೆಸೇಜ್ಗಳನ್ನ ಹಾಕ್ತಾರೆ. ಈ ವಾಟ್ಸಪ್ ಮೆಸೇಜ್ಗಳು ಇದು ಪ್ರೆಸ್ ನೋಟ, ಇದು ಮಾಹಿತಿನ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ, ಪೊಲೀಸ್ ಕಮಿಷನರ್ ಮತ್ತು ಎಲೆಕ್ಷನ್ ಕಮಿಷನರ್. ಸೊ ಇವ್ರು ಯಾರದೇ ಕೊಡ್ತಕ್ಕಂತ ಸುದ್ದಿಗಳು ಸುದ್ದಿಯೇ. ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ, ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇವರು ಅಧಿಕೃತ ಪ್ರೆಸ್ ನೋಟ್ ಬಿಡುಗಡೆ ಮಾಡದೆ, ಅಧಿಕೃತ ಮಾಹಿತಿಯನ್ನ ಕೊಡದೆ ಇದು ಸುದ್ದಿ ಅಂತ ಹೇಳಿದ್ರೆ ಕೆಲವು ಆಯ್ದ ಪತ್ರಕರ್ತರಲ್ಲ, ಏಜೆಂಟ್ಸ್ ಆಫ್ ಸಮ್ ಗ್ರೂಪ್ಸ್, ಸಮ್ ಮೀಡಿಯಾ ಹೆಸರಲ್ಲಿ ಮಾಡ್ತಕ್ಕಂಥ ಗ್ರೂಪಿಸಮ್ಗೆ, ವಾಟ್ಸಪ್ ಗ್ರೂಪ್ಗಳಿಗೆ ಹಾಕ್ತಕ್ಕಂಥ ಇದು ಎಷ್ಟು ಮಟ್ಟಿಗೆ ಸರಿ? ಇದೆಂತ ಪಾಲಿಟಿಕ್ಸ್? ಇದು ಪಾಲಿಟಿಕ್ಸ್ ಅಂದ್ರೆ ಚುನಾವಣಾ ಆಯೋಗ ರೆಫರಿ ಆಗ್ಬೇಕಾಗಿತ್ತು, ಅಂಪೈರ್ ಆಗ್ಬೇಕಾಗಿತ್ತು. ಇಟ್ ಬಿಕಮ್ ಪ್ಲೇಯರ್ ಇನ್ ದಿ ಪಾಲಿಟಿಕ್ಸ್ ಆಫ್ ದ ಇಂಡಿಯನ್ ಪಾಲಿಟಿಕ್ಸ್. It should be referee. That job is referee. Umpire. Biased, one-sided. ಇದು ನಾವು ಗಮನಿಸ್ತಕ್ಕಂಥ ಸೋರ್ಸಸ್ ಮೂಲಕ ಅಂತ ಬರೀತಾರೆ ಎಲ್ಲ. ಸೊ ನಾವು ಕೂಡ ಬರಿತೀವಿ ಸೋರ್ಸಸ್ ಅಂತ ಹೇಳಿ. ವಿಚ್ ಸೋರ್ಸಸ್ ಅದನ್ನ ಹೇಳಲ್ಲ, ಡಿಸ್ಕ್ಲೋಸ್ ಮಾಡಲ್ಲ. ಈ ಡಿಸ್ಕ್ಲೋಸ್ ಮಾಡದೇ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಅಫಿಡವಿಟ್ ಸಲ್ಲಿಸಿದ್ದಾರೆ. ಈ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರೋದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ADR ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸುಪ್ರೀಂ ಕೋರ್ಟ್ಗೆ ಹೇಳುತ್ತೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇವುಗಳನ್ನ ನೀವು ದಾಖಲೆಗಳನ್ನಾಗಿ ಪರಿಗಣಿಸದೆ ನೀವು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ ಇತ್ತು, ಅಡ್ವೈಸ್ ಇತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ದು ಜಸ್ಟಿಸ್ ಇನ್ ದ ಸೇಕ್ ಆಫ್ ಜಸ್ಟಿಸ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ಬಿ ಒಬ್ಲೈಜ್. ನೀವು ಇದನ್ನ ಒಪ್ಕೋಬೇಕು ಅಂತ ಹೇಳಿತ್ತು. ಆದ್ರೆ 11 ದಾಖಲೆಗಳ ಪಟ್ಟಿಯಲ್ಲಿ ಈ 3 ದಾಖಲೆಗಳು ಇರಲಿಲ್ಲ. ಹೀಗಾಗಿ ಆಧಾರ್, ಎಪಿಕ್ ಕಾರ್ಡ್ ಮತ್ತು ಪಡಿತರ ಚೀಟಿಗಳನ್ನು ಪರಿಗಣಿಸದೇ ಇರುವುದಕ್ಕೆ ಸೂಕ್ತ ಕಾರಣಗಳನ್ನು ನೀಡುವಂತೆ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಆಧಾರ್, ಎಪಿಕ್ ಪಡಿತರ ಚೀಟಿಗಳನ್ನು ಸುಲಭವಾಗಿ ನಕಲು ಮಾಡಲು ಸಾಧ್ಯ ಎಂದು ತನ್ನ ನಿರ್ಧಾರವನ್ನು ಇಸಿ ಸಮರ್ಥಿಸಿಕೊಂಡಿತ್ತು. ಸೊ ಆಯೋಗದ ಈ ನಿಲುವನ್ನ ADR ಪ್ರಶ್ನಿಸಿದೆ. ಎಲೆಕ್ಷನ್ ಕಮಿಷನ್ ಅನುಮೋದಿಸಿರುವ ಪಟ್ಟಿಯಲ್ಲಿರುವ ಎಲ್ಲಾ 11 ದಾಖಲೆ ಕೂಡ ಸುಳ್ಳು ಮಾಹಿತಿ ಪಡೆದುಕೊಳ್ಳಲು ಸಾಧ್ಯ ಇಲ್ಲವೇ ಎಂಬುದನ್ನು ಗಮನಿಸಿ. ಬರೀ ಈ 3 ಮಾತ್ರ ನಕಲೆ, ಉಳಿದವೆಲ್ಲ ಶಾಶ್ವತ, ಅವೆಲ್ಲ ಬಹಳ ಸತ್ಯ ಹರಿಶ್ಚಂದ್ರ ಕೊಡ್ತಕ್ಕಂಥ ದಾಖಲೆಗಳೇವು ಉಳಿದವು. ಈ ವಾದ ಇದಕ್ಕೆ ಬೇಸ್ಲೆಸ್ ಅಂಡ್ ಮೀನಿಂಗ್ಲೆಸ್ ಅಂತ ಹೇಳಿ ADR ತನ್ನ ಪ್ರತಿವಾದದಲ್ಲಿ ಹೇಳಿದೆ. ಇದೇ ರೀತಿಯಲ್ಲಿ ಬಿಹಾರದಲ್ಲಿ ಕೈಗೊಂಡಿರೋ ಹಾಗೇನೆ ಅಸ್ಸಾಂ ರಾಜ್ಯದಲ್ಲಿ ಈ ಕೆಲಸನ ಮಾಡಲಾಗ್ತದೆ. ಮತದಾರರ ಪಟ್ಟಿಯಿಂದ ಸುಮಾರು 30 ಲಕ್ಷದಿಂದ 40 ಲಕ್ಷ ಎಲೆಕ್ಟ್ರಲ್ ರೋಲ್ ಅಲ್ಲಿ more than 40 lakh voters will be deleted. Why? Because they don't have citizenship ನಿರ್ಧಾರ ಮಾಡ್ತಾ ಇದ್ದೀರಾ ನೀವು? ಇಂಡಿಯನ್ ಗವರ್ಮೆಂಟ್ ಯಾರಿಗಾದ್ರೂ ಸಿಟಿಜನ್ಶಿಪ್ ಕಾರ್ಡ್ ಕೊಟ್ಟಿದ್ಯಾ? ಸೊ ಇದನ್ನೇ ನಾವು ಎಲ್ಲಾ ರಾಜ್ಯದಲ್ಲೂ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇನ್ ದ ಡಿಸ್ಗೈಸ್ ಆಫ್ ಎಲೆಕ್ಷನ್ ಕಮಿಷನ್,
in the disguise of election commission, Indian government is doing NRC, National Registration of Citizenship. ಸೊ ಇದು ಇವರಿಗೆ ರೈಟ್ಸ್ ಇದೆಯಾ ಅಂತ. ಸೊ ನನಗಿದೆ ಅಂತ ಹೇಳುತ್ತೆ ಚುನಾವಣಾ ಆಯೋಗ. ಸೊ ಇದು ಬಹಳ ಅತ್ಯಂತ ಪ್ರಮುಖವಾದ ವಾದ ವಿವಾದಗಳು ಸೋಮವಾರ ನಡೆಯುತ್ತೆ. ಸೊ ಈ ಸೋಮವಾರ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಎಲೆಕ್ಷನ್ ಕಮಿಷನ್ಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ರೆ ಅವತ್ತು ನಮ್ಮ ದೇಶದಲ್ಲಿ ಡೆಮಾಕ್ರಸಿ ವಿಲ್ ಬಿ ಎಂಡ್. ದೇರ್ ಈಸ್ ನೋ ನೀಡ್ ಟು ಡೂ ಎಲೆಕ್ಷನ್. ಯಾಕೆಂದ್ರೆ ನೀವು 6 ಕೋಟಿ ಬಿಹಾರದ 6 ಕೋಟಿ ಮತದಾರರಲ್ಲಿ 3 ಕೋಟಿ ಮತದಾರನ ಕಿತ್ ಹಾಕ್ಬಿಟ್ಟು ಲಿಸ್ಟ್ ಇಂದ 3 ಕೋಟಿ ಮತದಾರರಲ್ಲಿ ನೀವು ಎಲೆಕ್ಷನ್ ಮಾಡ್ತೀರಾ ಅಂತಂದ್ರೆ ಸೊ ದೇರ್ ಇಸ್ ನೋ ನೀಡ್ ಟು ಎಲೆಕ್ಷನ್. ಇದನ್ನೇ ನಮ್ಮ ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಾರೆ, ಎಲೆಕ್ಷನ್ ಮಾಡೋ ಅಗತ್ಯವೇ ಇಲ್ಲ ಅಂತ. ಸೊ ಒಂದ್ ವೇಳೆ ನೀವೇನಾದ್ರು ವಿರೋಧ ಪಕ್ಷಗಳ ಮುಂದೆ ಬರಲೇಬೇಕು, ಎಲೆಕ್ಷನ್ ಅನ್ನ ಬಾಯ್ಕಾಟ್ ಮಾಡಬೇಕು. ಬಾಯ್ಕಾಟ್ ಅಂದ್ರೆ ಬಹಿಷ್ಕಾರ ಮಾಡಿದ್ರೆ ಮಾತ್ರ ಈ ಸರ್ಕಾರನ ಬಗ್ಸೋದಕ್ಕೆ ಸಾಧ್ಯ. ಮತ್ತು ಜನ ಬೀದಿಗಿಳಿದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಸೊ ಎಲೆಕ್ಷನ್ ಕಮಿಷನ್ ಕಚೇರಿಗೆ, ರಾಜ್ಯ ಕಚೇರಿಗೆ ಮತ್ತು ಡೆಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ ಮಾತ್ರ ಇವರು ಬಗ್ಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇವ್ರು ಯಾರು ಬಗ್ಗಲ್ಲ. ಮತ್ತು ಇವರು ಮತ್ತು ಇವ್ರ ಬಾಡಿಗೆ ಬಂಟರುಗಳು ಮತ್ತು ಇವರ ವಾಟ್ಸಪ್ ಗ್ರೂಪ್ ಅಲ್ಲಿ ಇವರ ಪತ್ರಕರ್ತರು ಅನ್ನೋ ಗುಂಪು ವೇಷದಲ್ಲಿ ಇರ್ತಕ್ಕಂಥವ್ರು ಏಜೆಂಟ್ರುಗಳು ಸೋರ್ಸಸ್ ಅಂತೇಳಿ ಫೇಕ್ ನ್ಯೂಸ್ನ, ಫರ್ಜಿ ನ್ಯೂಸ್ನ ಏನೋ ತಮ್ಮ ಚಾನೆಲ್ಗಳಲ್ಲಿ ಹಾಕ್ತಾ ಇರ್ತಾರೆ. ಅದನ್ನೇ ಪರಮ ಪ್ರಸಾದ ಅಂತ ನೋಡ್ಕೊಂಡು ಕೆಲವರು ಅದು ನೋಡ್ಕೊಂಡು ಬದುಕ್ತಾ ಇರ್ತಾರೆ. ಸೊ ಅನ್ಯಗ್ರಹ ಜೀವಿ ತರ ಬದುಕ್ತಾ ಇದಾರೆ ಅವರು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ ದ ಸಿಸ್ಟಮ್ ಆಫ್ ಡೆಮಾಕ್ರಸಿ ಅವರು ಅನ್ಯಗ್ರಹಿ ಏಲಿಯನ್ಸ್ ಅಲ್ಲ, ಅನ್ಯಗ್ರಹ ಜೀವಿ ಅಲ್ಲ ಅವರು. ಸೊ ಅವ್ರಿಗೆ ಯಾವ ಸೂಪರ್ ನ್ಯಾಚುರಲ್ ಪವರ್ ಇಲ್ಲ ಅವ್ರಿಗೆ. ದೇ ಆರ್ ಅಂಡರ್ ಸ್ಕ್ರೂಟ್ನಿ ಆಫ್ ಡೆಮಾಕ್ರಸಿ, ಸ್ಕ್ರೂಟ್ನಿ ಆಫ್ ಸುಪ್ರೀಂ ಕೋರ್ಟ್, ಸ್ಕ್ರೂಟ್ನಿ ಆಫ್ ಇಂಡಿಯನ್ ಸಿಟಿಜನ್ಸ್. ಸೊ ಈ ಜನಾಂದೋಲನಕ್ಕೆ ಈಗ ಬರ್ಬೇಕು. ಸೊ ಇದಕ್ಕೆ ಬರೋದಕ್ಕೆ ಮುಂಚೆ ಏನು ಇಲ್ಲಿ ಇವತ್ತು ನಮಗೆಲ್ಲ ಎಚ್ಚರಿಕೆ ಪಾಠ ಆಗ್ಬೇಕಾಗಿದ್ದು ಅಂದ್ರೆ ಧನ್ಕರ್ ಅವ್ರಿಗೂ ರಾಜೀನಾಮೆ ಕೊಟ್ಟರು ಹೆಲ್ತ್ ಗ್ರೌಂಡ್ ಇಂದ. ಜಸ್ಟಿಸ್ ಶರ್ಮಾ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಅವ್ರ ಮನೆಯಲ್ಲಿ ಸುಟ್ಟ ನೋಟುಗಳು ಸಿಕ್ಕದು ಅಂತ ಹೇಳಿ ಅವ್ರ ವಿರುದ್ಧ ಇಂಪೀಚ್ಮೆಂಟ್ ತರೋದಕ್ಕೆ, ಮಹಾಭಿಯೋಗ ತರೋದಕ್ಕೆ ಲೋಕಸಭೆಯಲ್ಲಿ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮೋದಿ ಸರ್ಕಾರ ಸಿದ್ಧವಾಗಿತ್ತು. ಆದ್ರೆ ಧನ್ಕರ್ ಅವರು ವಿರೋಧ ಪಕ್ಷಗಳ ಜೊತೆನೇ ಸೇರಿಕೊಂಡು ಮೊದಲು ರಾಜ್ಯಸಭೆಯಲ್ಲಿ ಈ ಒಂದು ಕೇಸನ್ನು ತರಕೋರು, ಜೊತೆಗೆ ಇನ್ನೊಬ್ಬ ಜಡ್ಜ್ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ತನ್ನ ಈ ದೇಶದ ರಕ್ಷಣೆ ಅಂತ ಕರೆದು ಮತ್ತು ಈ ದೇಶದ ಕಾನೂನನ್ನ ಮನುಸ್ಮೃತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಹೇಳಿಕೆನ ಕೊಟ್ಟಿದ್ರು. ಮನುಸ್ಮೃತಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ, ಈ ದೇಶದಲ್ಲಿ ಕಾನೂನು ಮನುಸ್ಮೃತಿ ಪ್ರಕಾರ ನಡೆಸಬೇಕು ಅಂತೇಳಿ RSS ನ ಸಿದ್ಧಾಂತವನ್ನ ಹೇಳಿದ್ರು. ಸೊ ಈ RSS ನ ಸಿದ್ಧಾಂತವನ್ನ ಹೇಳಿದಂತ ಜಡ್ಜ್ಗೂ ಕೂಡ ಇಂಪೀಚ್ಮೆಂಟ್ಗೆ ಧನ್ಕರ್ ಸಿದ್ಧವಾಗಿತ್ತು. ಇದು ಮೋದಿ ಸರ್ಕಾರಕ್ಕೆ ತಲೆನೋವಾಗಿತ್ತು. ಹಾಗಾಗಿ ನೀವೇ ಬಿಟ್ಟು ಹೋಗ್ತಿರೋ ಅಥವಾ ನಿಮ್ ವಿರುದ್ಧವೇ ಇಂಪೀಚ್ಮೆಂಟ್ ಮಾಡಬೇಕು ಅಂತ ಹೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಕಚೇರಿಯಲ್ಲಿ ರಾತ್ರಿವರೆಗೂ ಸ್ಕೆಚ್ ರೆಡಿ ಆಯಿತು. ಒಂದ್ ವೇಳೆ ಧನ್ಕರ್ ಅವರು ರಾಜೀನಾಮೆ ಕೊಡ್ತಾರೆ, ನೆಕ್ಸ್ಟ್ ಡೇಗೆ ಅವ್ರಿಗೆ ಇಂಪೀಚ್ಮೆಂಟ್ ತರೋದಕ್ಕೆ ವ್ಯವಸ್ಥೆ ಆಗಿತ್ತು. ನೆಕ್ಸ್ಟ್ ಡೇ ರಾಜ್ಯಸಭೆ ಏನಾದ್ರು ಸೇರಿದ್ರೆ, ಧನ್ಕರ್ ಆ ಚೇರ್ ಮೇಲೆ ಕುತ್ಕೊಂಡಿದ್ರೆ, ಧನ್ಕರ್ ಯಾವ ಸತ್ಯಗಳನ್ನ ಮೋದಿ ಸರ್ಕಾರದ ಸತ್ಯಗಳನ್ನ ಹೇಳ್ತಾ ಇದ್ರು ಏನೋ. ಆದ್ರೆ ಅವತ್ತು ರಾತ್ರಿ 9-10 ಗಂಟೆ ಅವಧಿಯಲ್ಲಿ ರಾಜೀನಾಮೆ ಕೊಡಬೇಕಾಯ್ತು. ಸೊ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇಂತ ಕಡೆಯಾಗಿ ಒಬ್ಬ ಉಪರಾಷ್ಟ್ರಪತಿ ಕಿತ್ತು ಬಿಸಾಕಿದ್ರು. ವೀಡ್ ಔಟ್ ಕಳೆಯನ್ನ ಕಿತ್ತು ಬಿಸಾಕಿದ್ರು. ಸೊ ಇಷ್ಟರ ಮಟ್ಟಿಗಿನ ನಿಷ್ಕರುಣಿಗಳು ಹಾರ್ಟ್ಲೆಸ್. ನಾನು ಇಲ್ಲಿ ಧನ್ಕರ್ ಅವರ ಪರವಾಗಿ ಮಾತನಾಡ್ತಾ ಇಲ್ಲ. ಧನ್ಕರ್ ಹ್ಯಾಸ್ ಡನ್ ವೆರಿ ಗುಡ್, ಬಿಗ್ಗೆಸ್ಟ್ ಡ್ಯಾಮೇಜ್ ಟು ದಿ ಡೆಮಾಕ್ರಸಿ ಅಂಡ್
ಸಿಸ್ಟಮ್ ಸಿಸ್ಟಮ್ ಆಫ್ ಪಾರ್ಲಿಮೆಂಟ್, ಸಂಸದೀಯ ವ್ಯವಸ್ಥೆಯನ್ನ ನಾಶ ಮಾಡಿದಂತಹ ಈ ದೇಶದ ಯಾವತ್ತೂ ಮರೆಯಕ್ಕಾಗದಿರ್ತಕ್ಕಂತಹ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಅಧ್ಯಕ್ಷ ಅವರು. ವಿರೋಧ ಪಕ್ಷಕ್ಕೆ ಒಂದೇ ಒಂದು ಬಾರಿಯೂ ಮಾತನಾಡಕ್ಕೆ ಅವಕಾಶ ಕೊಡದೇ ಇರ್ತಕ್ಕಂಥವ್ರು, ಮತ್ತು ವಿರೋಧ ಪಕ್ಷಗಳ ನಾಯಕರು ಮಾತನಾಡೋದನ್ನ ರೆಕಾರ್ಡ್ ಹೋಗದೆ ಅಂತ ನೋಡ್ಕೊಂಡಂತವ್ರು, ಮತ್ತು ವಿರೋಧ ಪಕ್ಷಗಳ ನಾಯಕರು ಮಾತನಾಡ್ಬೇಕಾದ್ರೆ ಅವ್ರ ಮೇಲೆ ಟಿವಿ ಕ್ಯಾಮ್ರಾ ಇರದಂಗ್ ನೋಡ್ಕೊಂಡಂತಹ ಒಬ್ಬ ಪ್ರಜಾಪ್ರಭುತ್ವದ ಕೊಲೆಗಡುಗ. ಸೊ ಇವತ್ತು ನಾನು ನಿನ್ನೆ ಭಗತ್ ಸಿಂಗ್ ಅವ್ರ ಬಗ್ಗೆ ಓದ್ತಾ ಇದ್ದೆ. ಭಗತ್ ಸಿಂಗ್ ಹೇಳ್ತಾರೆ, ಎಚ್ಚರ ಪ್ರಜಾಪೀಡಕರೇ ಎಚ್ಚರ ಅಂತ ಹೇಳಿ. ಸೊ ಇವತ್ತು ನಾವು ಹೇಳ್ಬೇಕಾಗಿದೆ, ಪ್ರತಿಯೊಬ್ಬ ಭಾರತೀಯ ಹೇಳ್ಬೇಕಾಗಿದೆ, ಎಚ್ಚರ ಪ್ರಜಾಪೀಡಕರೇ ಎಚ್ಚರ. ಪ್ರತಿಯೊಬ್ಬ ಭಾರತೀಯ ರಸ್ತೆಗೆ ಇಳಿತಾ ಇದ್ದಾನೆ. ಇನ್ನೇನು ಇಳಿಯೋ ಕಾಲ ಬಂದಿದೆ ಏನೋ ಬಂದಾಗಿದೆ, ಇಳಿತಾ ಇದ್ದಾರೆ. ನೀವು ಅನ್ಕೊಂಡಿದ್ರ ಇವತ್ತು ಅಜಿತ್ ಅಂಜುಮ್, ಪತ್ರಕರ್ತ ಅಜಿತ್ ಅಂಜುಮ್ ದೆಹಲಿಯ ಎಲ್ಲ ಗಲ್ಲಿಗಳಲ್ಲಿ ಹೋಗಿ ನುಗ್ಗಿ ಜನರನ್ನ ಮಾತನಾಡಿಸಿ ಅವರು ಸ್ಟೋರಿ ಮಾಡ್ತಾರೆ. ನನಗೆ ಆಕ್ಸೆಸ್ ಇಲ್ಲ, ನಾನು ಅಲ್ಲಿ ಹೋಗಿ ಮಾತಾಡಬಹುದಾಗಿತ್ತು. ಅಲ್ಲಿ ಜನರನ್ನ ಯಾವ ಮಟ್ಟಕ್ಕೆ ಹೆದರಿಸ್ತಾ ಇದ್ದಾರೆ, ಅವ್ರನ್ನ ಬಾಂಗ್ಲಾದೇಶಿಯರು ಅಂತ ಹೇಳಿ ಅವ್ರಿಗೆ ಹೊಡೆದು ಬಡದು ದುಡ್ಡು ಕಿತ್ಕೊಂಡು ಲಂಚ ಕಟ್ಕೊಂಡು ಅವ್ರ ಜೈಲ್ಗೆ ಹಾಕಿ ಅವ್ರನ್ನ ಡಿಟೈನ್ ಸೆಂಟರ್ಗೆ ಹಾಕಿ ಕೊಡ್ತಾ ಇರ್ತಕ್ಕಂಥ ಟಾರ್ಚರ್ ಎಷ್ಟು ಮಟ್ಟಿಗೆ. ಅವ್ರ ಹತ್ರ ಎಲ್ಲಾ ದಾಖಲಾತಿಗಳಿದಾವೆ. ಅವರು ನಾವು ಪಶ್ಚಿಮ ಬಂಗಾಳದಿಂದ ಬಂದಿದೀವಿ ಅಂತ ಹೇಳ್ತಾ ಇದ್ದಾರೆ. 10 ವರ್ಷ 20 ವರ್ಷನ ಇಲ್ಲಿ ವಾಸವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 10 ವರ್ಷ 20 ವರ್ಷದಿಂದ ಎಲೆಕ್ಷನ್ ಮತ ಹಾಕಿದ್ದಾರೆ ಅವರು. ಆದ್ರೆ ಅವರು ಮತದಾರರು ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಕ್ಕೆ ಇವ್ರ ಹತ್ರ ಯಾವ್ಯಾವ ದಾಖಲಾತಿ, ಆದ್ರೆ ಅವ್ರು ಮತದಾರರೇ ಅವರು. ಸೊ ಇವರೆಲ್ಲ ಇಂಥ ಬಡವರು ಇವರೆಲ್ಲ ತಿರುಗಿ ಬಿದ್ರೆ ಏನಾಗುತ್ತೆ ಈ ಸಿಸ್ಟಮ್. ಸೊ ಇಲ್ಲಿ ಧನ್ಕರ್ ನಮ್ಗೆಲ್ಲ ಪಾಠ. ಧನ್ಕರ್ ಒಂದು ಸಲ ನನಗೂ ಮೂಳೆ ಇದೆ, ಬೆನ್ನು ಮೂಳೆ ಇದೆ ಅಂತ ತೋರಿಸೋದಕ್ಕೆ, ಬೆನ್ನು ಮೂಳೆ ನಾನು ನಿಂತ್ಕೋತೀನಿ, ಸೆಟೆದ ನಿಂತ್ಕೋತೀನಿ ನಾನು ಅಂತ ಹೇಳಿ ತೋರಿಸೋದಕ್ಕೆ ಇವತ್ತು ಏನಾದ್ರು ಯಾವುದೇ ಗುಲಾಮ, ಎಷ್ಟೇ ನೀವು ಗುಲಾಮಗಿರಿ ಮಾಡಿ, ಕೊನೆಗೆ ಅದಕ್ಕೊಂದು ಕೊನೆ ಇರುತ್ತೆ. ದೇರ್ ವಿಲ್ ಬಿ ಎಂಡ್ ಟು ಎನಿ ಸಾರ್ಟ್ ಆಫ್ ಇಲ್ಲಿಗ್ಯಾಲಿಟಿ, ಸರೆಂಡರ್. ಕೊನೆಗೆ ಇವತ್ತು ಎಲ್ಲಿ ಇವರು ಮೋದಿ ಮತ್ತು ಅಮಿತ್ ಶಾ ಇವತ್ತು ಪಾರಾಗಬೇಕಾಗಿದೆ. ಅದಕ್ಕೋಸ್ಕರ ಇದು NDA ಸರ್ಕಾರ ಅಲ್ಲ, ಇದು ಬಿಜೆಪಿ ಸರ್ಕಾರ ಅಲ್ಲ, ಇದು ಮೋದಿ ಅಮಿತ್ ಶಾ ಸರ್ಕಾರ. ಸೊ ಈ ಸರ್ಕಾರನ ಉಳಿಸ್ಕೊಳಕ್ ಅವರು ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾರೆ. ಇವತ್ತು ಇದು ಚೆನ್ನಾಗಿ ಅರ್ಥ ಆಗಿದೆ ಬಿಹಾರದ ನಿತೀಶ್ ಕುಮಾರ್ಗೆ, ಹಾಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವ್ರಿಗೆ. ಬಹುಶಃ ಸಾಕಷ್ಟು ಬದಲಾವಣೆಗಳು 28ನೇ ತಾರೀಕು ನಡೀತಕ್ಕಂಥ ಸಾಧ್ಯತೆ ಇದೆ. ಧನ್ಕರ್ ಆರೋಗ್ಯ ಸರಿ ಇಲ್ಲ ಅಂದ್ರೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿದಾರ. ಅವರ ಕಚೇರಿಗೆ ಬೀಗ ಹಾಕಲಾಗಿದೆ, ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಡಿಲೀಟ್ ಮಾಡಲಾಗಿದೆ, ಅವ್ರನ್ನ ಆಫೀಸ್ ಸೀಲ್ ಮಾಡಲಾಗಿದೆ, ಅವ್ರ ಮನೆಯನ್ನ ಖಾಲಿ ಮಾಡಿಸಲಾಗಿದೆ. ವೇರ್ ಈಸ್ ಧನ್ಕರ್? ಬದುಕಿದಾರಾ? ಹಾಸ್ಪಿಟಲ್ ಇದಾರಾ? ಯಾಕೆ ಅವ್ರು ಯಾರಿಗೂ ಆಕ್ಸೆಸ್ ಆಗ್ತಾ ಇಲ್ಲ? ಯಾರಿಗೂ ಫೋನ್ ಸಿಗ್ತಾ ಇಲ್ಲ? ಅವರು ಧನ್ಕರ್ ಅವರು ಬಂದು ಸತ್ಯಪಾಲ್ ಮಲಿಕ್ ತರ ಆಚೆ ಬಂದು ಮಾತನಾಡ್ತಾರ? ಯಾವಾಗ ಮಾತಾಡ್ತಾರೆ? ಸೊ ಯಾವ್ಯಾವ ಧನ್ಕರ್ ಮೂಲಕ ಬಿಜೆಪಿ ಏನೆಲ್ಲ ಅಕ್ರಮಗಳನ್ನ ಮಾಡಿಸ್ತು, ಏನೆಲ್ಲ ಮಾಹಿತಿಗಳು ಅವ್ರಿಗೆ ಗೊತ್ತಿತ್ತು, ರಾಜ್ಯಸಭೆಯಲ್ಲಿ ಏನೆಲ್ಲ ಚರ್ಚೆಗೆ ಬರ್ತಿತ್ತು, ಇವೆಲ್ಲವನ್ನು ಕೂಡ ಅವರು ಆಚೆ ತರ್ತಾರ ಅನ್ನೋ ಕೂಡ ನಾವು ಕಾದು. ಇಷ್ಟೆಲ್ಲ ಆದ್ಮೇಲೆ ಅಂದ್ರೆ ಈಗ ನಿನ್ನೆ ಬಿಜೆಪಿಯ ಇಬ್ರು ತಮಿಳುನಾಡು MLA ಕೋಟ್ಯಾಂತರ ರೂಪಾಯಿ ಹಣವನ್ನ ಕೇರಳಕ್ಕೆ ಸಾಗಿಸ್ಬೇಕಾದ್ರೆ ಸಿಕ್ಕಾಕೊಂಡ್ರು. ಆದ್ರೆ ಕೊನೆಗೆ ಏನ್ ಹೇಳ್ತೀವಿ, ಇವತ್ತು ಅಲ್ಲಿ ತಮಿಳ್ನಾಡಿಗೆ ಮೋದಿ ಹೋಗಿದ್ದಾರೆ. ತಮಿಳ್ನಾಡಲ್ಲಿ 4,000 ಕೋಟಿ ಪ್ರಾಜೆಕ್ಟ್ ನ ಆನ್ ಮಾಡ್ತೀವಿ ಅಂತ ಹೇಳಿ ದೊಡ್ಡ ಪೋಸ್ ಕೊಟ್ರು. ಆದ್ರೆ ಯಾವ ಬಿಜೆಪಿ MLA ಸಿಕ್ಕಾಕೊಂಡ್ರು, ತಕ್ಷಣವೇ ಬಿಜೆಪಿ ಹೇಳುತ್ತೆ ಅವ್ರು ನಮ್ಮ MLA ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿ. ಆದ್ರೆ ಅವರ ಹಣ ಹೊಡಿಯಕ್ಕೆ ಬಳಸ್ಕೊಂಡಿದ್ದೆ ಬಿಜೆಪಿ ಟ್ಯಾಗ್ ಅನ್ನ, ಬಿಜೆಪಿ ಬಾವುಟನ. ಸೊ ಇದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂತ ಪರಿಸ್ಥಿತಿ. ನಾವು ಟ್ವಿಟರ್ ಅಕೌಂಟ್ ಅಲ್ಲಿ ಬರೀತಾ ನಾವು ಹೇಳ್ತಾ, ನಾನು ಪತ್ರಕರ್ತ, ನಾನು ನಿಮ್ಗೆ ಈ ತರ ಅರಿವು ಮಾಡಿಸೋದೇ ನನ್ನ ಕೆಲಸ. ನಾ ಮಾಡ್ತಾ ಇರ್ತೀನಿ, ನಾನು ಬೀದಿಗೆ ಇಳಿತೀನಿ, ಜನರನ್ನ ಮಾತಾಡಿಸ್ತೀನಿ, ಒಪಿನಿಯನ್ ನಿಮ್ಗೆಲ್ಲ ಹೇಳ್ತಾ ಇರ್ತೀನಿ. ಆದ್ರೆ ಜನ ಎಚ್ಚೆತ್ಕೋಬೇಕು. ಜನ ಎಚ್ಚೆತ್ಕೊಳ್ಳಲ್ಲ. ಬರೀ ನಾನಾಯ್ತು, ನನ್ನ ಫ್ರೆಂಡ್ಸ್ ಆಯ್ತು, ನನ್ನ ಮನೆ ಆಯ್ತು, ನನ್ನ ಕುಟುಂಬ ಆಯ್ತು ಅಂತ ಇದ್ರೆ ಕೊನೆಗೆ ಈ ದೇಶವೂ ಉಳಿಯಲ್ಲ, ಏನೂ ಉಳಿಯಲ್ಲ. ಸೊ ಕೊನೆ ಯಾವುದು ಇದ್ದಾಗ ಕೊನೆಗೆ ನಾವು
ಆ, ಹೇಗೆ ನೂರಾರು ವರ್ಷಗಳ ಕಾಲ ಬ್ರಿಟಿಷರಿಗೆ ಅಡಿಯಾಳಾಗಿದ್ವೋ ಹಾಗೆ ಈಗ ಈ ಕರಿ ಬ್ರಿಟಿಷರಿಗೆ ಅಂದ್ರೆ ನರೇಂದ್ರ ಮೋದಿ ಬದುಕಿರೋವರೆಗೂ ರಷ್ಯಾ ಮಾದರಿ ನಾನೇ ಪ್ರಧಾನಿ ಅನ್ನೋ ವ್ಯವಸ್ಥೆ ತರೋದಕ್ಕೆ ವೇದಿಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಇದನ್ನ RSS ವಿರೋಧಿಸ್ತಾ ಇದೆ. ಹಾಗೆ ನಿತಿನ್ ಗಡ್ಕರಿ ಕೂಡ ವಿರೋಧಿಸ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಇವತ್ತು ಅವರೊಂದು ಮಾತು ಹೇಳಿದ್ದಾರೆ. ಅವರು ಇವತ್ತು ಪ್ರೈಮ್ ಮಿನಿಸ್ಟರ್ ಬಗ್ಗೆ, ಇದು ಸರ್ಕಾರದ ಬಗ್ಗೆ, ಯೂನಿಯನ್ ಮಿನಿಸ್ಟರ್ ಅಲ್ಲಿ ಏನ್ ಹೇಳ್ತಾರೆ ಅವರು, ಆ ಎಲ್ಲ ಬಡವರಾಗ್ತಾ ಇದಾರೆ, ಶ್ರೀಮಂತರಾಗ್ತಾ ಇದಾರೆ. ಸೊ ನಾನು ಯಾವುದೇ ಎಂತದ್ದು ಸಣ್ಣ ಪುಟ್ಟ ಕೆಲಸಗಳಿಗೆ ಆ ಸ- ಈ- ಅಂದ್ರೆ ಯಾವುದೇ ಸಣ್ಣ ಪುಟ್ಟ ಅಂದ್ರೆ ದೊಡ್ಡ ದೊಡ್ಡ ಟ್ಯಾಕ್ಸ್ ಗಳು ಬೀಳ್ತಾ ಇದಾವೆ, ಟ್ಯಾಕ್ಸ್ ಇಲ್ದೇ ಹೆಂಗ್ ತಪ್ಪಿಸ್ಕೊಳ್ಳೋ ವ್ಯವಹಾರವನ್ನ ಮಾಡ್ತಾ ಇದಾರೆ ಜನ. ಸೊ ಇದೆಲ್ಲ ನಿಲ್ಬೇಕು ಅಂತ ಹೇಳಿ ನಿತಿನ್ ಗಡ್ಕರಿ ಹೇಳ್ತಾರೆ. ಅಂದ್ರೆ ಭಾರತದ ಒಂದು ನಿಜವಾದ ವ್ಯವಸ್ಥೆಯನ್ನ, ಆರ್ಥಿಕ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿ ನಿತಿನ್ ಗಡ್ಕರಿನೂ ಮಾತನಾಡ್ತಾ ಇದಾರೆ. ಆ ಕಡೆ ಭಗತ್ RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಹೇಳ್ತಾ ಇದಾರೆ 75 ವರ್ಷ ಆದರೂ ಸೈಡ್ಗೆ ಹೋಗಿ ಅಂತ ಹೇಳ್ತಾ ಇದಾರೆ. ನಿತಿನ್ ಗಡ್ಕರಿ ಕೂಡ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ. ಸುಮಾರು 40ಕ್ಕೂ ಹೆಚ್ಚು ಬಿಜೆಪಿಯ ಸದಸ್ಯರೇ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ, ಅಥವಾ ಇಂಪೀಚ್ಮೆಂಟ್ಗೆ ಅಥವಾ ಯಾವುದೇ ಒಂದು ಬಿಲ್ ಪಾಸ್ ಆಗೋದಕ್ಕೆ ಆಗದ ಹಾಗೆ 40 ಜನ ಬಿಜೆಪಿಯ ಸದಸ್ಯರೇ ಗೈರು ಆಗೋ ಸಾಧ್ಯತೆ ಇದೆ. ಸೊ ಹಾಗೆ ಗೈರಾದ್ರೆ ಸರ್ಕಾರ ಬಹುಮತ ಕಳ್ಕೊಂಡ್ರೆ ಸರ್ಕಾರ ಬಿದ್ರೆ ಇಬ್ರು ಈ ಏನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹಾಗಾಗಿ ಬಿಡ್ತಾರ ಅಥವಾ ಓಡೋಗ್ತಾರ, ಏನಾಗುತ್ತೆ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ಸೋಮವಾರ ದಿನ ಬಹಳ ರಣರೋಚಕ ಕಥನ ಎಲ್ಲವನ್ನು ವಿವರಿಸ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ. ಈ ಒಂದು ನಮ್ಮ ಈ ಒಂದು ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮ್ಮ ಎಲ್ಲ ನೆರವನ್ನು ಕೊಡಿ. ನಮ್ಮ ಅಕೌಂಟ್ನ ಡೀಟೇಲ್ಸ್ ಕೂಡ ಹಾಕಿದ್ದೀವಿ, ಅದನ್ನು ಕೂಡ ಫಾಲೋ ಮಾಡಿ. ನಿಮ್ಮ ಸಾಧ್ಯವಾದಷ್ಟು ನಿಮ್ಮ ನೆರವನ್ನು ಕೂಡ ಕೊಡಿ.